ಮಲ್ಲಿ ಮಲ್ಲಿ ಏನಾತ್ ಮಲ್ಲಿ ನಿಮ್ಮ ಅಪ್ಪಗೆ ಯಾಕೆ ಚೆನ್ನಾಗಿಲ್ಲ ಅಂತೆ ಗುಲಾಬಿ ಹೇಳಿಲು. ಅದಕ್ಕೆ ನಾನು ಗಾಬರಿಯಿಂದ ಓಡ್ ಬಂದೆ ಏನಾಯ್ತಪ್ಪ ಅಂತ ಹೇಳಿ. ಯಾಕೆ ಮಲ್ಲಿ ಏನಾಯ್ತು? ರೀ ಅದು ನಮ್ಮ ಅಪ್ಪಗೆ ಯಾಕೋ ಸಿಕ್ಕಾಪಟ್ಟೆ ಹೊಟ್ಟೆ ನೋವಂತೆ. ಪಂಡಿತರು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ, ಇಲ್ಲಿ ನಾಟಿ ಔಷಧಿಗೆ ಹುಷಾರಾಗಲ್ಲ ಅಂತ ಹೇಳೋರಂತೆ. ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಕ್ಕೆ ದುಡ್ಡು ಬೇಕಲ್ಲ, ಅದಕ್ಕೆ ಯೋಚನೆ ಮಾಡ್ಕೊಂಡು ಸುಮ್ಮನೆ ಐತೆ ನಮ್ಮ ಅಪ್ಪನೂ ಅಷ್ಟೇನೆ. ಹೋಗ್ಲಿ ಬಿಡತ್ಲ, ಇನ್ನೇನು ಮಾಡೋಕ್ಕಾಗುತ್ತೆ, ಸಾಲ ಯಾರು ಕೊಡ್ತಾರೆ? ಸಾಲ ಕೇಳಿರೂ ಬಡ್ಡಿ ಕಟ್ಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಏನು ಮಾಡೋದು ಅಂತಾನೆ ನನಗೂ ಗೊತ್ತಾಗ್ತಿಲ್ಲ ರೀ. ಏನಾದರೂ ಮಾಡ್ರಿ, ನಮ್ಮ ಅಪ್ಪನ ಹೆಂಗಾದ್ರೂ ಮಾಡಿ ಆಸ್ಪತ್ರೆಗೆ ಸೇರಿಸೋ ವ್ಯವಸ್ಥೆ ಮಾಡ್ರಿ. ಮಾವ ಮಾವ ಏನು ಮಾವ, ಯಾಕೆ ಹೊಟ್ಟೆ ನೋವು ಇದ್ದಕ್ಕಿದ್ದಂಗೆನೆ? ಗೊತ್ತಿಲ್ಲ ಅಳಿ. ಅಂದರೆ ಅದು ಯಾಕೋ ಏನೋ ಅಂತ ಹೇಳಿ ಒಂದು ವಾರದಿಂದ ನೋಯ್ತಿತ್ತು. ನಾನು ಯಾಕೋ ನೋಯ್ತೈತೆ ಅಂತೇಳಿ ಪಂಡಿತದಾಗ ನಾಟಿ ಔಷಧಿನ ತಿಂದು ಸುಮ್ಮನೆ ಆಗ್ತಿದ್ದೆ. ಆದರೆ ಯಾಕೋ ಇವತ್ತು ಇದ್ದಕ್ಕಿದ್ದಂಗೆ ಜಾಸ್ತಿ ಆಗಿಬಿಡ್ತು. ಪಂಡಿತರು ಇದು ನಾಟಿ ಔಷಧಿಗೆ ವಾಸಿ ಆಗಲ್ಲ, ಆಸ್ಪತ್ರೆಗೆ ಹೋಗ್ರಿ, ಹೊಟ್ಟೆ ಕಲ್ಲು ಪಲ್ಲು ಆಗಿರ್ಬೇಕೇನೋ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಆಪ್ರೇಷನ್ ಅಂತಂದರೆ ದುಡ್ಡು ಬೇಕಲ್ಲ, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಆದರೆ ನೀವೇನು ತೊಂದರೆ ತಾಮಕ್ಕೆ ಹೋಗ್ಬೇಡ್ರಿ ಬಿಡ್ರಿ. ನಾವು ಹೆಂಗೋ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಂತೀನಿ ನಾನೇನೆ. ಮಲ್ಲಿ ಅಳಿ ಅಂದ್ರೆ ಏನು ಹೇಳ್ಬೇಡ, ಸುಮ್ಮನಿರಮ್ಮ. ಸುಮ್ಮನೆ ಯಾಕೆ ನಮ್ಮಿಂದ ಅವ್ರಿಗೆ ತೊಂದರೆ? ಅಯ್ಯೋ ಮಾವ, ನನಗೇನು ತೊಂದರೆ ಇಲ್ಲ, ಸುಮ್ಮನೆ ಇರಿ. ನೋಡೋಣ ಇರಿ. ನಮ್ಮ ಅಂತಕ್ಕೆ ಹೋಗಿ ನಮ್ಮ ಅಪ್ಪನೂ ಅಮ್ಮನೂ ಕೇಳಿ ನೋಡ್ತೀನಿ. ಒಂದು ಸ್ವಲ್ಪ ದುಡ್ಡಿನ ವ್ಯವಸ್ಥೆ ಮಾಡ್ಕೊಂಬತ್ತೀನಿ. ಹೋಗಿ ಕೇಳ್ತೀನಿ ಇರಿ, ನೀವೇನು ಬೇಜಾರು ಮಾಡ್ಕೊಬೇಡ್ರಿ. ದುಡ್ಡು ತಗೊಂಬಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ನಾನೇನೆ. ಅಳಿ ಅಂದ್ರೆ ನಮಗೋಸ್ಕರ ನೀವು ಯಾಕೆ ಸುಮ್ಮನೆ ಇದು ಮಾಡ್ತೀರಾ ಹೇಳ್ರಿ? ನಿಮ್ಮ ಅಪ್ಪಯ್ಯ ಅಮ್ಮಯ್ಯ ನಿಮ್ಮನ್ನು ಬೈತಾರೆ. ನೀವು ಹಿಂಗೆ ಚೆನ್ನಾಗಿಲ್ಲ, ಆಸ್ಪತ್ರೆಗೆ ತೋರಿಸ್ಬೇಕು ಅಂತೇಳಿ ದುಡ್ಡು ಕೇಳಿರಿ, ನೀವು ಬಯಸ್ಕೋಬೇಕಾಗುತ್ತೆ. ಏನು ಬೇಡ ಬಿಡ್ರಿ, ನೋಡೋಣ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಂತೀವಿ ನಾವೇನೆ. ಸುಮ್ಮನೆ ನಮ್ಮಿಂದ ನಿಮ್ಗೆ ಯಾಕೆ ತೊಂದರೆ? ಅಯ್ಯೋ ಅತ್ತೆ, ಏನು ಮಾಡ್ಕೊಂತೀರಾ? ಯಾರನ್ನೂ ಹೋಗಿ ಕೇಳ್ತೀರಾ ದುಡ್ಡ? ಈಗ ನೀವು ಕೇಳಿದ ತಕ್ಷಣ ಯಾರನ್ನ ಕೊಡ್ತಾರಾ? ಈಗ ಅಷ್ಟೊಂದು ದುಡ್ಡು ಯಾರು ಕೊಡಲ್ಲ. ಓ ಕಣಪ್ಪ ರಾಜ, ನೀನೇ ಏನಾದರೂ ಒಂದು ವ್ಯವಸ್ಥೆ ಮಾಡಿ ನಿಮ್ಮ ಮಾವನ ಜಲ್ದ ಆಸ್ಪತ್ರೆಗೆ ಕರ್ಕೊಂಡು ಹೋಗಪ್ಪ. ಆಮೇಲೆ ಏನಾದ್ರೂ ಜೀವಕ್ಕೆ ಹೆಚ್ಚು ಕಮ್ಮಿ ಆದ್ಗಿದಾತು. ದುಡ್ಡ ಇವತ್ತಲ್ಲ ನಾಳಿಕೆ ದುಡಿಬೋದು. ತೀರನ ನಿಮ್ಮ ಮಾವ ಚೆನ್ನಾಗಾದಾಗ ನಿಮ್ಮ ಹೊಲ್ದಕ್ಕೇನೆ ಬಂದು ಕೂಲಿ ಮಾಡಿ ತೀರಿಸ್ತಾರೆ ಇಬ್ರು. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ನಿಮ್ಮ ಅತ್ತೇನೋ ನಿಮ್ಮ ಮಾವನು ನಿಮ್ಮ ಹೊಲ್ದಕ್ಕೆ ಕೆಲ್ಸಕ್ಕೆ ಬರ್ತಾರೆ ಅಲ್ವೇನು ನಿಂಗಮ್ಮ? ಅಯ್ಯೋ ಗುಂಡಜ್ಜಿ, ಅಳಿಯನ್ ಹೊಲ್ದಾಗೆ ನಿಮ್ಮ ಮಾವ ಅತ್ತೇನೋ ಕೂಲಿ ಕೆಲ್ಸಕ್ಕೆ ಬಂದ್ರೆ ಯಾರನ್ನ ನೋಡ್ದಾರ ಏನು ತಿಳ್ಕೊಂಬಲ್ಲ? ನಮ್ಗೆ ಎಷ್ಟು ಅವಮಾನ ಆಗಲ್ಲ ನಮ್ಮ ಅಪ್ಪಯ್ಯಗೂ ಅಮ್ಮಯ್ಗೂ. ಹಂಗೆಲ್ಲ ಏನು ಬೇಡ, ಕೂಲಿ ಪಲಿ ಬರೋದೇನು. ಮತ್ತೆ ನಿಮ್ಮ ಅತ್ತೆ ಮಾವ ಸುಮ್ಮನೆ ದುಡ್ಡು ಕೊಡಲ್ಲ ಕಣಮ್ಮ ಮಲ್ಲಿ. ಹಿಂಗೆ ನಮ್ಮ ಅಪ್ಪಯ್ಯ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅವರೇನು ಸುಮ್ಮನೆ ಕೊಡಲ್ಲ ದುಡ್ಡು. ಅದಕ್ಕೆ ಹೆಂಗ್ ತೀರಿಸ್ತಾರೆ ಏನು ಎತ್ತ ಅಂತ ಹೇಳಿ ಕೇಳ್ತಾರೆ. ಸಾಲ ಕೊಟ್ಮೇಲೆ ಬಡ್ಡಿ ಅಂತೂ ಬಿಡಲ್ಲ, ನಿಮ್ಮ ಮಾವ ಅಂತೂ ಬಿಡಲ್ಲ. ಅದಕ್ಕೆ ಕೂಲಿ ಬಂದು ತೀರಿಸ್ತಾರೆ ನಮ್ಮ ಅಪ್ಪಯ್ಯ ಅಮ್ಮಯ್ಯ. ಕೊಡ್ರಿ ಅಂತ ಹೇಳಿ ಕೇಳು. ಏನು ಪರವಾಗಿಲ್ಲ. ನಿಮ್ಮ ಹೊಲಕ್ಕೆ ಕೂಲಿ ಬಂದ್ರೆ ಅವ್ರಿಗೇನೇನು ಅವಮಾನ ಆಗಲ್ಲ, ಬರ್ತಾರೆ ಸುಮ್ಮನೆ. ಇಲ್ಲಾಂದ್ರೆ ನಿಮ್ಮ ಅತ್ತೆನೋ ನಿಮ್ಮ ಮಾವನೋ ದುಡ್ಡು ಕೊಡಲ್ಲ ನಿಮಗೆ. ಪುಕ್ಸಟ್ಟೆ ಕೊಡು ಅಂತಂದ್ರೆ ಕೊಟ್ಬಿಡ್ತಾರ ಅವರು. ಈಗಲೇ ಆಡ್ಕೊಂತಾರೆ ದುಡ್ಡುಗೋಸ್ಕರ ಓಡ್ ಬಂದು ಮದುವೆ ಆಗ್ಯಾಳೆ ನನ್ನ ಮಗನ ಅಂತ ಹೇಳಿ ಆ ಕಾಳಮ್ಮ. ಇನ್ನು ನೀವೇನಾದ್ರೂ ದುಡ್ಡು ಕೇಳಿದ್ರೆ ಅಷ್ಟೇ ನಿಮ್ಮ ಕತೆ. ನಿಮ್ಮಿಬ್ರು ಬಾಯಿಗೆ ಬಂದಂಗೆ ಬೈದು ಬಿಡ್ತಾರೆ ಆ ಕಾಳಮ್ಮನೂ ಆ ಸಾವುಕಾರನು. ಅದಕ್ಕೆ ಹೇಳೋದು. ಅದೇನೋ ಸರಿ ಕಣ್ ಭಾಗ್ಯಕಯ್ಯ, ನೀನು ಹೇಳೋದು 100ಕ್ಕೆ 100 ಸತ್ಯವಾದ ಮಾತೆ. ನಮ್ಮ ಅತ್ತೆ ಮಾವ ಕೊಟ್ಟಿರೋ ಸಾಲ ಮಾತ್ರ ಯಾರ ಹತ್ರನೂ ಸುಮ್ಮನೆ ವಸೂಲಿ ಮಾಡದೆ ಬಿಡೋರೇ ಅಲ್ಲ. ಅಯ್ಯೋ ಏನು ಮಾಡೋದೀಗ? ನಮ್ಮ ಹೊಲಕ್ಕೆ ನಮ್ಮ ಅಪ್ಪಯ್ಯ ಅಮ್ಮಯ್ಯನೇ ಕೂಲಿ ಬಂದರೆ ನನಗೆ ಎಷ್ಟು ಬೇಜಾರಾಗುತ್ತೆ ಹೇಳು. ಏನು ಮಾಡೋದಿವಾಗ? ಅದೆಲ್ಲ ಏನು ಬೇಡ ಬಿಡು ಮಲ್ಲಿ. ನಿಮ್ಮ ಅಪ್ಪಯ್ಯ ಅಮ್ಮಯ್ಯ ನಮ್ಮ ಹೊಲ್ದಾಗ ಕೂಲಿ ಕೆಲಸಕ್ಕೆ ಬರೋದು ಏನು ಬೇಡ. ಬಾ ನೋಡೋಣ, ಆ ಅಮ್ಮನ ಕೇಳಿ ನೋಡೋಣ, ಕೊಡೋಣ. ಅವ್ರು ಹೆಂಗೋ ಮಾಡಿ ತೀರಿಸ್ತಾರೆ ಅಂತ ಹೇಳೋಣ. ಬಾ, ಒಪ್ಕೊಂಡ್ರು ಒಪ್ಕೋಬೋದು. ಇಲ್ಲ ರೀ ಭಾಗ್ಯಕಯ್ಯ, ಗುಂಡಜ್ಜಿ ಹೇಳ್ದಂಗೆ ಅತ್ತೆ ಮಾವ ಮಾತ್ರ ಸುಮ್ಮನೆ ಹಂಗೆಲ್ಲ ದುಡ್ಡು ಕೊಡೋರೇ ಅಲ್ಲ. ಏನಾದರೂ ಒಂದು ವ್ಯವಸ್ಥೆ ಮಾಡಿರೇನೆ ವಾಪಸ್ ಬರುತ್ತೆ ದುಡ್ಡು ಅಂಬೋದಾದರೆ ಕೊಟ್ಟರು ಕೊಡ್ಬೋದು. ಆದರೆ ಸುಮ್ಮನೆ ಕೊಡ್ತಾರೆ ಅಂತ ಹೇಳಿದ್ರೆ ಕೊಡೋದಿಲ್ಲ. ಸುಮ್ಮನೆ ನಿಮ್ಮನ್ನು ಬೈತಾರೆ, ನನ್ನ ಬಾಯಿಗೆ ಬಂದಂಗೆ ಬೈತಾರೆ. ಹೆಂಗೋ ಕೇಳಿ ನೋಡೋಣ ಬಾ ಮಲ್ಲಿ. ಈಗ ಕೂಲಿ ಬಂದರೆ ನನಗೂ ಅವಮಾನ, ನಿನಗೂ ಅವಮಾನ, ನಿನಗೂ ಬೇಜಾರಾಗುತ್ತೆ. ಅದೆಲ್ಲ ಏನು ಬೇಡ, ಕೇಳಿ ನೋಡೋಣ ಬಾ. ನೋಡಪ್ಪ ರಾಜ, ಅವಮಾನ ಆಗುತ್ತೆ ಬೇಜಾರಾಗುತ್ತೆ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಅವನ ಜೀವಕ್ಕೆ ಅಪಾಯ ಆಗುತ್ತೆ. ಅವಾಗೇನು ಮಾಡ್ತೀರಾ? ನಿಮ್ಮ ಹೊಲ್ದಾಗೆ ಅವ್ರು ಕೆಲಸ ಮಾಡಿದ್ರೆ ಅವ್ರ ಕಿರೀಟ ಏನು ನೆಲಕ್ಕೆ ಬೀಳಲ್ಲ. ನೀವೇನು ಬೇಜಾರಾಗಬೇಡ್ರಿ. ಮಲ್ಲಿ ನೀನು ಅಷ್ಟೇ ಕಣಮ್ಮ. ನಿಮ್ಮ ಅಪ್ಪಯ್ಯ ಅಮ್ಮಯ್ಯ ನಿಮ್ಮ ಹೊಲ್ದಾಗ ಕೆಲಸ ಮಾಡಿದ್ರೆ ನೀನೇನು ಬೇಜಾರು ಮಾಡ್ಕೋಬೇಡ, ಸುಮ್ಮನಿರು. ನಿಮ್ಮ ಅಪ್ಪನ ಪ್ರಾಣ ಉಳಿಯೋದು ಮುಖ್ಯನೋ ಅಥವಾ ನಿನಗೆ ಬೇಜಾರಾಗೋದು ಮುಖ್ಯನೋ ಹೇಳು? ನಿಮ್ಮ ಅಪ್ಪಯ್ಯ ಚೆನ್ನಾಗಿದ್ರೆ ದುಡ್ದು ತೀರಿಸುತ್ತೆ.
ಅದಕ್ಕೆಲ್ಲ ಯೋಚನೆ ಮಾಡಕ್ ಹೋಗ್ಬಾರ್ದು. ಅವಮಾನ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ ಹೇಳಿ. ಚೆನ್ನಾಗಿಲ್ಲ ಅಂದಮೇಲೆ ಒಟ್ಟಿನಲ್ಲಿ ಚೆನ್ನಾಗಾಗದ್ ನೋಡ್ಬೇಕು. ಗುಂಡಜ್ಜಿ, ನಮ್ಮ ಅಪ್ಪ ಚೆನ್ನಾಗಾಗ್ಬೇಕು ನನಗೆ. ಜಲ್ದ್ ಮೊದ್ಲಿನಂಗೆನೆ ಕೆಲಸ ಮಾಡಂಗೆ ಎದ್ದು ಓಡಾಡಂಗೆ ಆಗ್ಬೇಕು ನಮ್ಮ ಅಪ್ಪ ನಿಂಗೆ ಮನಿ ಕಂಡ್ರಿ ಅಯ್ಯೋ ಅಂಬದ ನಳ್ಳಾಡದ ನನ್ನ ಕೈಲಿ ನೋಡಕ್ಕಾಗ್ತಿಲ್ಲ ಕಣ್ಗುಂಡಜ್ಜಿ. ಮಲ್ಲಿ ನನಗೇನು ಆಗಲ್ಲ ಕಣಮ್ಮ, ಸುಮ್ಮನಿರು, ಅಳ್ಬೇಡ. ನೀನು ಯಾಕೆ ಅಳ್ತೀಯ? ಹಾಂ, ಅಳ್ಬೇಡ, ಸುಮ್ಮನಿರಮ್ಮ, ಚೆನ್ನಾಗಾಗ್ತೀನಿ ನಾನು. ಮಲ್ಲಿ ಅಳ್ಬೇಡ, ಸುಮ್ಮನಿರು ಮಲ್ಲಿ. ನಿಮ್ಮ ಅಪ್ಪನ ಆಸ್ಪತ್ರೆಗೆ ನಾನು ಕರ್ಕೊಂಡು ಹೋಗ್ತೀನಿ, ಸುಮ್ಮನಿರು. ನೀನು ಯಾಕೆ ಅಳ್ತೀಯ ಹೇಳು? ಹಾಂ, ಬಾ ಹೋಗೋಣ, ಮಂತಕ್ಕೋಗಿ ಅಪ್ಪಯ್ಯ ಅಮ್ಮನ ತಾಗೆ ಮಾತಾಡೋಣ. ದುಡ್ಡು ಕೊಡ್ತಾರೆ, ಇಸ್ಕ ಬರೋಣ. ಇಬ್ರು ಕರ್ಕೊಂಡು ಹೋಗೋಣ ನಿಮ್ಮ ಅಪ್ಪನ ಆಸ್ಪತ್ರೆಗೆ. ಬಾ ಮಲ್ಲಿ, ಅಳ್ಬೇಡ, ಸುಮ್ಮನಿರು. ಕಾವೇರಿ ಎಲ್ಗೋದ್ಲು? ರೀ, ಅತ್ತೆ ಮಾವನು ನಿಜವಾಗ್ಲೂ ದುಡ್ಡು ಕೊಡ್ತಾರ? ನನಗಂತೂ ಯಾಕೋ ನಂಬಿಕೆನೇ ಇಲ್ಲ. ಅವ್ರು ಎಲ್ಲಿ ನಿಮ್ಮನ್ನ ಅವಮಾನ ಮಾಡಿ ಬೈತಾರೋ ಏನೋ ಅಂತ ನನಗೆ ಬೇಜಾರಾಗ್ತೈತೆ ಕಣ್ರಿ. ಅವಾಗ್ಲೇ ನನ್ನ ಮದ್ವೆ ಆದಾಗ್ಲೇನೆ ಎಷ್ಟೆಲ್ಲ ನಿಮಗೆ ಅವಮಾನ ಮಾಡಿದ್ರು ಅವರು. ಹೋಗಿ ಇಂತಾಳಿಂದೆ ತಿರ್ಕೊಂಡು ತಿಂಬಳಿಂದೆ ಹೋಗಿ ಮದ್ವೆ ಆಗಿದ್ಯಾ ಅಂತಾನ. ಈಗೇನಾದ್ರೂ ನಮ್ಮ ಅಪ್ಪಗೆ ಚೆನ್ನಾಗಿಲ್ಲ, ದುಡ್ಡು ಕೊಡ್ರಿ ಅಂತ ಕೇಳಿರಿ, ಇನ್ನೆಷ್ಟು ಅವಮಾನ ಮಾಡಲ್ಲ ಅವರು ನಿಮಗೆ. ನನಗೆ ಅವಮಾನ ಆದ್ರೂ ಪರವಾಗಿಲ್ಲ, ನಿಮ್ಗೇನು ಆಗ್ಬಾರ್ದು, ನಿಮ್ಗೆ ಅವಮಾನ ಆಗ್ಬಾರ್ದು ಕಣ್ರಿ ನಮ್ಮಿಂದನ. ಮಲ್ಲಿ ಅಳಬೇಡ, ಕಣ್ಣೀರು ಒರೆಸ್ಕೆ ಮಲ್ಲಿ. ಏನು ಆಗಲ್ಲ, ನಿಮ್ಮ ಅಪ್ಪಗೆ ಚೆನ್ನಾಗಾಗ್ತಾರೆ ನೋಡು. ನೀನತ್ರ ನಿಮ್ಮ ಅಮ್ಮನ ಅಳ್ತೈತಿ, ಸುಮ್ಮನಿರು, ಅಳಬೇಡ, ಏನೂ ಆಗಲ್ಲ. ಅತ್ತೆ, ನೀವೇ ಹಿಂಗೆ ಧೈರ್ಯ ಗೆಟ್ಟಿ ಹತ್ರ ಮಲ್ಲಿಗೆ ಯಾರು ಸಮಾಧಾನ ಹೇಳ್ತಾರೆ ಹೇಳ್ರಿ? ಅಳಬೇಡಿ, ಸುಮ್ಮನಿರಿ ಅತ್ತೆ, ಮಾವನಿಗೇನು ಆಗಲ್ಲ. ಮಲ್ಲಿ ನಿಂಗಮ್ಮ, ನೀವ್ ಹಿಂಗೆ ಕಣ್ಣೀರ್ ಸುರಿಸಿದ್ರೆ ಏನು ಬರಂಗಿಲ್ಲ. ಕಣ್ಣೀರ್ ಒರೆಸ್ಕೊಳ್ರಿ, ಏನು ಆಗಲ್ಲ. ನಿನ್ ಗಂಡ ಹೇಳ್ತಾ ಇದೆ ಅಂತಾನೆ, ಅಪ್ಪ ಅಮ್ಮನ ಕೇಳಿ ದುಡ್ಡು ಇಸ್ಕೊಂಡ್ ಕೊಡ್ತೀನಿ ಅಂತ ಹೇಳಿ ತಿರ್ಗಾ ಯಾಕೆ ಅಳ್ತಾ ಇದೆಯಾ ಮಲ್ಲಿ? ಕಣ್ಣೀರ್ ಒರೆಸ್ಕೆ. ನಿಂಗಮ್ಮ, ನಿನ್ಗಾದ್ರೂ ಬುದ್ಧಿ ಬೇಡ್ರಿ. ನೀನು ಅವಳ ಜೊತೆ ಸೇರ್ಕೊಂಡು ಅಳ್ತಾ ಇದೆಯಲ್ಲ, ಕಣ್ಣೀರ್ ಒರೆಸ್ಕೆ, ಏನು ಆಗಲ್ಲ. ಅದಕ್ಕಲ್ಲ ಕಣ್ ಭಾಗ್ಯಕಯ್ಯ, ನಮ್ಮಿಂದನ ನಮ್ಮ ಯಜಮಾನ್ರಿಗೆ ಅಂತ ಇಕ್ಕಟ್ಟಿನ ಪರಿಸ್ಥಿತಿ ಬಂದ್ಬಿಡ್ತು ಅಂತಾನ. ಈಗ ಅವರು ದುಡ್ಡು ಕೇಳಲಿಲ್ಲ ಅಂತಂದ್ರೆ ನಮ್ಮ ಅಪ್ಪನ ಆಸ್ಪತ್ರೆಗೆ ತೋರ್ಸಕ್ಕಾಗಲ್ಲ. ಕೇಳಿದ್ರೆ ನಮ್ಮ ಅತ್ತೆ ಮಾವನು ಅವ್ರನ್ನ ಎಲ್ಲಿ ಬೈದ್ ಬಿಡ್ತಾರೋ ಅನ್ನೋ ಚಿಂತೆ ನನಗೆ. ಅದಕ್ಕೆ ನನಗೆ ದುಃಖ ಆಗ್ತೈತಿ. ನಮ್ಮಿಂದನ ನನ್ನ ಗಂಡಿಗೆ ಅಂತ ಪರಿಸ್ಥಿತಿ ಬಂದ್ಬಿಡ್ತು ಅಂತ ಹೇಳಿ. ಏನು ಮಾಡೋಕ್ಕಾಗಲ್ಲ ಕಣಮ್ಮ ಮಲ್ಲಿ. ಜೀವನ ಅಂದಮೇಲೆ ಕಷ್ಟ ಸುಖ ಏಳು ಬೀಳು ಎಲ್ಲ ಇದ್ದಿದ್ದೇನೆ. ಎಲ್ರಿಗೂ ಬರುತ್ತೆ ಇಂಥ ಪರಿಸ್ಥಿತಿ. ನಿನ್ ಗಂಡಗೆ ನಿನಗೆ ಮಾತ್ರ ಏನು ಅಲ್ಲ, ಪ್ರಪಂಚದ ಮೇಲೆ ಇರೋ ಮನುಷ್ಯರಿಗೆ ಎಲ್ಲರಿಗೂ ಬಂದೇ ಬರ್ತೈತಿ ಇಂಥ ಇಕ್ಕಟ್ಟಿನ ಪರಿಸ್ಥಿತಿ. ಏನು ಮಾಡೋಕ್ಕಾಗಲ್ಲ, ಎಲ್ಲನ ಧೈರ್ಯವಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕು, ಆವಾಗಲೇ ಜೀವನ. ಹಿಂಗತ್ರೆ ಏನು ಬರಂಗಿಲ್ಲ, ಧೈರ್ಯವಾಗಿ ಮುನ್ನುಗ್ಗಿ ಮಾಡಬೇಕು. ಧೈರ್ಯವಾಗಿ ಹೋಗಿ ಕೇಳೋಗ್ರಿ ನಿಮ್ಮ ಅತ್ತೆ ಮಾವನ. ಏನು ಅಂಬಲ್ಲ, ಅವರು ಕೊಡ್ತಾರೆ. ಓ ಮಲ್ಲಿ ಅಳಬೇಡ, ಕಣ್ಣೀರು ಅರಸ್ಕೊಂಡು ಹೋಗು, ನಿನ್ ಗಂಡನ ಜೊತೆಗೆ ಹೋಗಿ ಧೈರ್ಯವಾಗಿ ಮಾತಾಡ್ರಿ. ಏನು ಅಲ್ಲ, ನಾವಾಗ್ದೆ ಇನ್ಯಾರಾಗ್ಬೇಕು ಅವರಿಗೆ ಕೊಡ್ರಿ ದುಡ್ಡ ಅಂತ ಹೇಳು. ತೀರನ ಚೆನ್ನಾಗಾದ್ಮೇಲೆ ಇಬ್ರು ನಮ್ಮ ಅಪ್ಪನ ಅಮ್ಮನ ಕೂಲಿ ಬಂದು ತೀರಿಸ್ತಾರಂತೆ ಅಂತಾನು ಹೇಳು. ಕೊಡ್ತಾರೆ. ಓ ಕಣಮ್ಮಲ್ಲಿ, ನೀನೇನ್ ಬೇಜಾರು ಮಾಡ್ಕೋಬೇಡ. ನಾನು ನಿಮ್ಮ ಅಪ್ಪನೂ ಚೆನ್ನಾಗಾಗ್ತಿದ್ದಂಗೆ ನಿಮ್ಮ ಹೊಲಕ್ಕೆ ಬಂದು ಕೂಲಿ ಕೆಲಸ ಮಾಡಿ ನಿಮ್ಮ ಮಾವನ ಸಾಲ ತೀರಿಸ್ಬಿಡ್ತೀವಿ. ಹೋಗು, ಅಳಬೇಡ, ಏನು ಆಗಲ್ಲ. ಕೇಳಿ ನೋಡೋಗು, ಕೊಟ್ರು ಕೊಡ್ಬೋದು. ಮಲ್ಲಿ, ಇನ್ನ ತಡವಾದಷ್ಟು ನಿಮ್ಮ ಅಪ್ಪಗೆ ಇನ್ನ ಚೆನ್ನಾಗಿಲ್ದಂಗೆ ಆಗುತ್ತೆ ನೋಡು. ಆದಷ್ಟು ಬೇಗ ಆಸ್ಪತ್ರೆಗೆ ಸೇರಿಸ್ಬೇಕು. ಬಾ ಹೋಗೋಣ ಜಲ್ದು. ಕಾವೇರಿಯಲ್ಲಿ ಪೊದ್ದು ಕರ್ಕೊಂಡೋದ್ಲಾ? ಹ್ಞೂ ಕಣ್ರಿ, ಪೊದ್ದು ಕರ್ಕೊಂಡೋದ್ಲು. ನಡೀರಿ ಮಂತಕ್ಕೆ ಹೋಗಿ ಗುಲಾಬಿ ಗೆಳನ. ಕಾವೇರಿ ಕರ್ಕೊಂಬಂದ್ರೆ ಪೊದ್ದು ಇಲ್ಲೇ ಇಕ್ಕೊಂಡು ನೋಡ್ಕೊಂಡು ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಾವು ಬರೋಣ. ಅತ್ತೆ ಮಾವ ಏನಾದರೂ ದುಡ್ಡು ಕೊಡಕ್ಕೆ ಒಪ್ಕೊಂಡ್ರೆ ಇಸ್ಕೊಂಬಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ನಡೀರಿ ಜಲ್ದು ಹೋಗೋಣ. ಯಮ್ಮ, ನೀನೇನು ಹೆದರ್ಕೋಬೇಡ, ನಾವು ಹೋಗಿ ಬರ್ತೀವಿ. ಅತ್ತೆ ಮಾವನ್ ಕೇಳ್ಕೊಂಡು ದುಡ್ಡು ಕೊಟ್ರೆ ಇಸ್ಕೊಂಬಂದು ಆಸ್ಪತ್ರೆಗೆ ಸೇರಿಸ್ತೀವಿ. ಏನೂ ಆಗಲ್ಲ, ಧೈರ್ಯವಾಗಿರು. ಸರಿ ಅಮ್ಮ, ಹೋಗಿ ಜಲ್ದು ಬರ್ರಿ. ಯಪ್ಪ, ಹಂಗೆ ಪಂಡಿತರು ಔಷಧಿ ಕೊಟ್ಟಾರಲ್ಲ, ಅದನ್ನ ತಗೊಂತಾ ಇರು. ಅವಾಗ ನೋವು ಕಮ್ಮಿ ಆಗುತ್ತೆ, ಇಲ್ಲಾಂದ್ರೆ ಜಾಸ್ತಿ ಆಗುತ್ತೆ. ಸರಿನಮ್ಮ. ಅಯ್ಯೋ, ನಮ್ಮಿಂದ ನಿನ್ಗೂ ನಿನ್ ಗಂಡಿಗೂ ಎಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲಮ್ಮ. ಏನೂ ಆಗಲ್ಲ, ಸುಮ್ನಿರಪ್ಪ, ಎಲ್ಲ ಒಳ್ಳೇದಾಗುತ್ತೆ. ಸುಮ್ನಿರು, ನೀನೇನು ಚಿಂತೆ ಮಾಡಕ್ ಹೋಗ್ಬೇಡ, ಬರ್ತೀವಿ ನಾವು ಜಲ್ದು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನೂ ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.